ಅವರ ಮೆದುಳಿನ ಬೆಳವಣಿಗೆಗೆ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಕಾರಣ ನಾನು ಹೇಳಿದೆ, ಇದರಲ್ಲಿರುವ ರಾಸಾಯನಿಕಗಳು ಡೈರೆಕ್ಟಾಗಿ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಅದು ಬಹಳ ಮುಖ್ಯ. ಕರ್ಕ್ಯುಮಿನ್ನು, ರೆಸ್ವೆರಿಟ್ರಾಲು ಮತ್ತು ಈ ಒಂದು ನುಗ್ಗೆ ಸೊಪ್ಪಿನಲ್ಲಿರುವ ಕೆಲವು ರಾಸಾಯನಿಕಗಳು ಮಾತ್ರ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುವಂಥ ಶಕ್ತಿ ಹೊಂದಿರೋದ್ರಿಂದ ಈ ಮಕ್ಕಳುಗಳು ನೋಡಿ ಹೊರಗಡೆ ತಿಂತಾರೆ, ಈ ಬೇಕ್ರಿ ಐಟಮ್ ತಿನ್ಬೋದು, ಬಿಸ್ಕೆಟ್ಸ್ ತಿನ್ಬೋದು, ಜಂಕ್ ಆಹಾರ ತಿನ್ಬೋದು. ಅವಾಗ ಏನಾಗುತ್ತೆ, ಮತ್ತು ಪ್ರೋಸೆಸ್ಡ್ ಫುಡ್ ಅಂತ ನಾನು ಹೇಳಿದೆ, ಮೈದಾದಿಂದ ಮಾಡಿದ್ದು ಅಥವಾ ಸಾಫ್ಟ್ ಡ್ರಿಂಕ್ಸು ಕುಡಿತಾರೆ ಅಂತ ಇಟ್ಕೊಳ್ಳಿ. ಈಗಿನ ಮಕ್ಕಳನ್ನ ನಾವು ತಡೆಯೋಕ್ಕಾಗೋದಿಲ್ಲ. ನಾವು ಎಷ್ಟೇ ಹೇಳಿದ್ರು ಎಲ್ಲೋ ಒಂದು ಕಡೆ ಅವರು ಅದನ್ನು ಸೇವನೆ ಮಾಡ್ತಾರೆ. ಸೊ ಮನೆಗೆ ಬಂದಾಗ ನೀವು ನುಗ್ಗೆ ಸೊಪ್ಪನ್ನ ಪಲ್ಯ ಮಾಡಿಕೊಡಿ. ನೀವು ಎಲ್ಲೋ ಒಂದು ಕಡೆ ಕಾಂಪನ್ಸೇಟ್ ಮಾಡಬೇಕು. ವಿಷಗಳು ಅಕ್ಯುಮಿಲೇಟ್ ಆಗ್ತಾ ಇದೆ, ಅದನ್ನು ನೀವು ಹೊರಗಡೆ ತೆಗಿಬೇಕಲ್ವಾ, ನಿರ್ವಿಷಯುಕ್ತ ಮಾಡಬೇಕಲ್ವಾ. ಯಾವ ದಾರಿ ಇದೆ? ಮನೇಲಿ ಮಾಡಿಕೊಡಿ, ಗಂಡನಿಗೂ ಮಾಡಿಕೊಡಿ. ಅವ್ರೇನೋ ಒಂದು ಸ್ವಲ್ಪ ಕುಡಿತಾ ಇದ್ದರೆ ಇದನ್ನು ಕೊಟ್ಟಾಗ ಅದರಲ್ಲಿರೋ ವಿಷವು ಹೋಗುತ್ತೆ. ಅಂದರೆ ಪೂರಕವಾಗಿ ಅದೇ ಅಂತಲ್ಲ, ಹೊರಗಡೆ ನಾವು ಏನೇ ಆಹಾರ ಸೇವನೆ ಮಾಡಿದ್ರು ಇದನ್ನು ಕಾಂಪನ್ಸೇಟ್ ಮಾಡಬಹುದು. ಮೆದುಳಿನ ಬೆಳವಣಿಗೆಗೆ ಬಹಳ ಪೂರಕ. ನ್ಯೂರೋಜೆನಿಸಿಸ್ಸು ತುಂಬ ಚೆನ್ನಾಗಾಗುತ್ತೆ. ನರಕೋಶಗಳು, ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏನಂತಂದರೆ, ಮೆದುಳಿನ ಬೆಳವಣಿಗೆ 21 ದಿನದಿಂದ ಆರಂಭವಾಗಿ 24 ವರ್ಷದವರೆಗೂ ನಡೆಯುತ್ತೆ. ಅದರಲ್ಲಿ 7 ವರ್ಷದವರೆಗೂ ಸತತವಾಗಿ 1 ಸೆಕೆಂಡಿಗೆ 7,000 ನ್ಯೂರಾನ್ಸ್ಗಳಷ್ಟು ಅಪ್ರಾಕ್ಸಿಮೇಟು ಬೆಳವಣಿಗೆ ಆಗ್ತಾ ಬರುತ್ತೆ. ಆಮೇಲೆ ಹದಿಹರೆಯದಲ್ಲೂ ಆಗ್ತಾ ಇರುತ್ತೆ. ನೀವು ಸಣ್ಣ ಮಕ್ಕಳಿಂದ ಅವರಿಗೆ ಈ ನುಗ್ಗೆ ಸೊಪ್ಪನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಸ್ತಾ ಬನ್ನಿ. ಅವಾಗ ಏನಾಗುತ್ತೆ ಅಂದರೆ, ನರಕೋಶಗಳ ಬೆಳವಣಿಗೆ ಯಾವುದೇ ತೊಂದರೆ ಇಲ್ಲದಂತೆ ನ್ಯೂರಾನಲ್ ಡೆವಲಪ್ಮೆಂಟ್ ಅಂತೀವಲ್ಲ ಅದಾಗುತ್ತೆ.